ಓದ್ಬಿಟ್ಲು ಗಾಡಿಗೆ ಬೇರೆ ಕಿತ್ತಿಟ್ಕೊಂಡಿದ್ದಾರೆ ಜಾಯ್. ಕೊಟ್ಟಿದ್ದು 50 ರೂಪೀಸ್ ಕೊಟ್ಟಿದ್ದೀವಿ. ಗುದ್ಬಿಟ್ಟವ್ರೆ ಅವನಿಗೆ. ಒರಿಜಿನಲ್ ಅನ್ಸುತ್ತಾ ಇಲ್ಲಾಂದ್ರೆ ಏನು ಹಿಂಗೆ ನಮಗೆ ಜುಗಾಡ್ ಮಾಡಕ್ ನೋಡ್ತಾವ್ರೆ. ಮಾಡ್ತಾರೆ ನಮ್ಮನ್ನ ಪೇಮೆಂಟ್ ಆಗಿಲ್ಲ ಅಂತ. ಪೇಮೆಂಟ್ ಸ್ಕ್ಯಾಮ್ ಮಾಡ್ತಾ ಇದಾರೆ ನಮ್ಮನ್ನ. ಎಲ್ಲ ಇವಾಗಲೇ ಬಿಡ್ತಾ ಇದ್ದೆ ಕ್ಯಾಮ್ರಾನ. ಇನ್ನು ನೋಡಿ ಬೇರೆ ಏರಿಯಾಗೆ ಬಂದ್ಬಿಟ್ಟು ನಾವೇ ಕ್ಯಾಮ್ರಾ ಹಿಡ್ಕೊಂಡು ಸುತ್ತಾಡ್ತಾ ಇದ್ದೀರಿ. ಹೌದು, ಒಬ್ಬೊಬ್ರು ಹೇಳ್ತಾರೆ ಕ್ಯಾಮ್ರಾ ಎಲ್ಲ ಆನ್ ಮಾಡ್ಕೊಂಡ್ಬಿಡ್ರಿ ಹಂಗೆ ಹಿಂಗೆ ಅಂತ. ಒಬ್ಬೊಬ್ರು ಜಗ್ಗ ಮಾಡ್ಬಿಟ್ಟು ಕ್ಯಾಮ್ರಾನ ಕುತ್ಕೊಂತಾರೆ. ಅದು ನಾವೇನು ಮಾಡೋಕ್ಕಾಗಲ್ಲ. ಧೈರ್ಯದ ಮೇಲೆ ಹೋಗ್ತಾ ಇರ್ತೀರಿ. ಟೀ ಶರ್ಟ್ ಇಚ್ಛಾ ಒಂದು ಟೀ ಶರ್ಟು ಫುಲ್ಲು ಗರ್ಲ್ಸು ಬಾಯ್ಸು ಎಲ್ಲ ಕೇರಳದವರೇ ಜಾಸ್ತಿ. ಕೇರಳದವರೇ ಹೆವಿ ಆಗಿದ್ದಾರೆ. ಡಂಬಲ್ಸ್ ಯಾಕಾಯಿ ತಿಂತಾವ್ರೆ, ಸೇಬೇಕಾಯಿ ತಿಂತಾವ್ರೆ ನೋಡಿ. ಲೇಟ್ ಆದಷ್ಟು ಟ್ರಾಫಿಕ್ ಜಾಸ್ತಿ ಆಗ್ತಾ ಇರುತ್ತೆ. ಅಣ್ಣ ಗುದ್ಬಿಟ್ಟು ಹಾಕಿದ್ದೀನಿ ಗುರು ಎಲ್ಲ ಆಗೋದ್ಮೇಲೆ ಅಂತ ಏನಂತ ನೋಡಿ ಗಾಯ್ಸ್. ರಿಯಾಕ್ಟೇ ಮಾಡಿಲ್ಲ. ಯಾಕೆ ಸ್ವಲ್ಪ ಕೆಳಗಡೆ, ಯಾಕಂದರೆ ಕಾಪ್ಸು ಸ್ವಲ್ಪ ಕಾಯ್ತಾ ಇರ್ತಾರಲ್ಲ ಎಲ್ಲ ನೋಡಿ. ಎಲ್ಲ ಆಂಟಿರು ಅದೆಲ್ಲ ಅವರೇ ಬೇರೆ ಇಸ್ಕೊಂಡಿದ್ದಾರಪ್ಪ. ನಾನು ನೋಡಿಲ್ಲ, ನಾನು ನೋಡೋಣ ಲಾಸ್ಟ್ ಇವಾಗ ಆಯಿತು. ಇದು ಚಿಕ್ಕಪೇಟೆ ಯಾವರು ನಮ್ದು ರಾಯಚೂರು. ಏನು ಯಾರು ಹೇಳಿದ್ದೆ ನಿಮ್ಗೆ ಇಲ್ಲಿ ಇಸ್ಕೊಬೇಕು ಅಂತ? ಸುಮ್ಮನೆ ಬಂದಿವೆ, ನಾವೇನು ಇಸ್ಕೊಂಡೆ ನೋಡಕ ಏನು ಅನ್ಸುತ್ತೆ ನೋಡ್ಬಿಟ್ಟು? ಫುಲ್ಲು ಒರಿಜಿನಲ್ ಅನ್ಸುತ್ತಾ ಇಲ್ಲಾಂದ್ರೆ ಏನು ಹಿಂಗೆ? ವೆರಿ ಗುಡ್, ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಬ್ರೋ. ಇದೆಲ್ಲ ಸರ್ಕಸ್ ಮಾಡ್ತಾ ಇರ್ಬೇಕು ಹಿಂಗೆ. ಅವ್ರು ಐಟಿ ಇದಾರೆ ಹೊಡಿತಾರೆ. ಅದು ಇನ್ನೂ ಬಜಾರ್ ಜಾಸ್ತಿ ಆಗ್ತಾಯಿತ್ತು ಇಲ್ಲಿ. ಹೇಳಿ, ಗ್ರ್ಯಾಂಡ್ ಮಾಸ್ ಎಲ್ಲ ಬಂದ್ಬಿಟ್ಟಿದಾರಪ್ಪ. ಗ್ರ್ಯಾಂಡ್ ಮಾಸ್ IT ಪೀಪಲ್ ಇಲ್ಲೇ ಇದ್ದಾರೆ. ನೀನು ಬೇರೆ ಎಲ್ಲೆಡಿಗೆ ಸೆಕೆಂಡ್ ಸಿಗುತ್ತಾ? ನೋಡ್ಬೇಕು ಹುಡುಗನ. IT ಪೀಪಲ್ಸ್ ಇಲ್ಲೇ ಇದ್ದಾರಪ್ಪ. ಹಂಗೆ ಎಲ್ಲ ಇಲ್ಲೇ ಇರೋದು ಅಂತ ನಮ್ಮ ಎಲ್ಲ ಇಲ್ಲೇ ಇದ್ದಾರೆ. ಅನ್ನ ಫುಲ್ ಶಾಪಿಂಗ್ ನೋಡು, ಅಂಗಡಿ ಹೋಗ್ತಾವನೆ. ರಿಚ್ ಇಂದ ಇಲ್ಲೇ ಇದ್ದಾರೆ.
ವಿಚಾರದಲ್ಲಿ ಬಂದ್ಬಿಡೋಣ. A few moments later. ಬಿಸಿಲಿಗೆ ಕ್ಯಾಮ್ರಾನೇ ಒಣಗೋಯ್ತಪ್ಪ, ಬ್ಯಾಟ್ರಿ ಹೀಟ್ ಆಗಿಬಿಟ್ಟಿದೆ. ಬ್ಯಾಟ್ರಿನೇ ಒಣಗೋಯ್ತು. ಏನು ಮಾಡ್ಬೇಕು ಬ್ರೋ ನೀವು? ಬೆಲ್ ಬಾಟಮ್ ಅಪ್ಪ, ಲೇಡೀಸ್ದು ಬ್ರೋ. ಹಾರ್ಟ್ ಸಿಂಬಲ್ ಬೇರೆ ಇದೆ. ಲೇಡೀಸ್ದು. ಓ ಕಡಕಪ್ಪ, ಎಲ್ಲ ಭಯ ಬಿಟ್ಕೊಂಡ್ರು. ಹೌದು, ಹುಡುಗಿ ಲೇಡೀಸ್ ಐಟಮ್. ನೋಡಿ ಪ್ಯಾಂಟ್ ಎಲ್ಲ ಇದೆ ಕಡಕ್ಕಾಗಿ. ಬ್ರೋ ಫುಲ್ಲು ಹುಡುಕ್ತಾರೆ, ಫುಲ್ ಶಾಪಿಂಗ್ ಬ್ರೋ ಇವತ್ತು. ಅವ್ರ ಊರಿಗೆ ಹೋಗೋಕ್ಕೆ ಸಿಕ್ಕಿಲ್ಲ, ಸಿಗೋದು ಇಲ್ಲ ಅದಿಲ್ಲಿ. ತುಂಬ ಹೆವಿ ಬಿಸಿಲು, ಬಿಸಿಲಲ್ಲಿ ಬೇರೆ ಬಂದ್ಬಿಟ್ಟಿದ್ದೀವಿ. ಅಕ್ಕಂದು ಫುಲ್ ಅರ್ಧೋಗ್ತೈತೆ ನಮ್ಮ. ಆ ಒಂದು ಸೇರ್ಸ್ ಅರ್ಧೋಗ್ತೈತೆ. ಸರಿ, ಅವ್ರದ್ದು ಮರ್ತೋಗ್ಬಿಟ್ಟು, ಅವ್ರದ್ದು ಅರ್ಧೋಗ್ಬಿಟ್ಟು. ಸೇಲಮ್ ಅವ್ರದ್ದು. ಹೌದು, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ. ಬ್ರೋಣ ಮುಂದ್ಗಡೆ ಹೋದ್ರೆ ಟ್ಯಾನ್ ಆಗ್ತೀವಿ ಜಾಸ್ತಿ. ಬಂದ್ಬಿಡಿ ಹೋಗೋಣ, ಬನ್ನಿ ಹೋಗ್ಬಿಡೋಣ ಇವಾಗ ಕರೆಕ್ಟಾಗಿ. ಈ ಬ್ರೋಣ ಕರ್ಕೊಂಡು ಹೋಗೋಣಪ್ಪ ಸಾಕು. ಬ್ರೋ ಫುಲ್ಲು ಹೆವಿ ಶಾಪಿಂಗ್ ಮಾಡ್ತಾರೆ ನೋಡಿ. ಬ್ರೋ ಹೋಗೋಣ. ಎಲ್ಲ ಜುಡಿಯೋ ಅದನ್ನೇ. ಎಲ್ಲಿ ಇವಾಗ ಅಲ್ಲಿ ಉಣ ಇಲ್ಲ ಅಷ್ಟೇ. ಎಲ್ಲ ಜುಡಿಯೋ ಔಟ್ಲೆಟಿಂದ ಹಂಗೆ ಪೀಸ್ ಎಲ್ಲ ನೋಡ್ಬಿಟ್ಟು ಸೈಕ್ ಆಗಿಬಿಟ್ಟಿದ್ದಾರೆ ಅವರಂತೂ. ಬ್ಯಾಗಿ ಪ್ಯಾಂಟ್ ನೋಡಿ, ಇಷ್ಟು ಬ್ಯಾಗಿ ಆಗಿದೆ. ಬ್ರೋ ಅಲ್ಲಿ ನೋಡ್ತೀರಾ? ಬೇಡ ನೋಡಿ ಬ್ರೋ, ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ಬಿಡಿ ಎಲ್ಲ ಕಡೆ. ಉಪ್ಪು ಕರೆಕ್ಟ್ ಆಗಿದೆ ಅಂತ, ಉಪ್ಪು ಖಾರ ಕರೆಕ್ಟ್ ಆಗಿದೆ ಅಂತ. ಟೂಲ್ಸ್ ಇಸ್ಕೊಳ್ಳಲ್ಲ? ಟೂಲ್ಸ್ ಯಾಕೆ ಬೇಕು? ಸೈಜು 400 फिक्स्ड रेट फिक्स मुझे नक्का छोड़ो. ಫಿಕ್ಸ್ಡ್ ರೇಟ್ ಅಂತ 400. ಒಂದು ಜೋಡಿ ಅದನ್ನೇ ಮಸ್ತಾಗಿ ಸಿಗ್ತಾಯಿತ್ತು ಅನ್ಕೊಳ್ತೀನಿ. ಏನಪ್ಪ ಇದು? ನೋಡಿ ಇದು ಸೇಲ್ಗಿದೆ ಎಲ್ಲ ಸೇಲ್ಗೆ ಇದೆ. ಡ್ರಿಂಕ್ ಆಗ್ತೀಯಾ ಪವನ್? ಇಲ್ಲಿ ಬೇಡ, ಫಸ್ಟ್ ಕಾಪಿನೋ? ಫಸ್ಟ್ ಕಾಪಿ ಡ್ರಿಂಕು ಫಸ್ಟ್ ಕಾಪಿನಾ? ಸ್ಟಚ್ ಇದೆ, ಸ್ಟಚ್ ಬೇಕಂದರೆ ಎಲ್ಲ ಇದೆ ಫುಲ್ಲು. ಅದೇ ಫಸ್ಟ್ ಕಾಪಿ ಹಾಕೊಂಡು ಬಿಚ್ಕೊಂಡು ಇಟ್ಕೊಂಬರ್ತಾರೆ. ಇನ್ನು ಹೆವಿ ಟ್ರಾಫಿಕ್ಕು. ಪವನ್ ಟೈಮ್ ಎಷ್ಟಾಯಿತು? ಅನ್ನ ಫುಲ್ಲು 11 o'clock ಹೋಗೋದು. 10:49. 10:49 ಇವಾಗ. ಇವ್ರು ಮೆಟ್ರೋ ಸ್ಟೇಷನ್ ಬಿಡೋ ತನಕ ಹೋಗಿ ನೋಡೋಣ, ಅವ್ರಿಗೇನಾದ್ರು ಸಿಕ್ಕಿದ್ರೆ ತಗೊಳ್ಳಿ. 10:49 ಇವಾಗ ಬಂದಿದೆ. ರಶ್ ಆಗಿದ್ರೆ ಸಂಡೇ ಎದ್ದು ಬರ್ತಾರೆ ಅವ್ರು ಜನರು ಅಂತ ಇವಾಗ ಗೊತ್ತಾಗ್ತಿದೆ. ಫುಲ್ಲು 6 ಗಂಟೆ ತನಕ ಹಿಂಗೆ ಇರುತ್ತಪ್ಪ. 6 ಗಂಟೆ, ಈವ್ನಿಂಗ್ 6 ಗಂಟೆನಾ? ಸರಿ, ಇನ್ನು 1 o'clock ಎಲ್ಲ ಅಷ್ಟೇ, ಕಾಲಿಕ್ಕಾಗಲ್ಲ ಜನ. ನಾವು ಒಂದು 7 o'clock ಬಂದರೆ ಕರೆಕ್ಟಾಗಿರೋದು. ನಾವು ಬೇಗ ಬರಬೇಕಿತ್ತು ಅರ್ಜೆಂಟಾಗಿ. ಅದು ಡಿಸಿಷನ್ ಜಲ್ದಿ ಮಾಡಿಬಿಟ್ಟು ನೆನ್ನೆ ಡಿಸ್ಕಷನ್ ಮಾಡಿದರೆ ಕರೆಕ್ಟಾಗಿ ಇರ್ತಾಯಿತ್ತು. ನಾ ಇವತ್ತೇ ಮಾಡಿಬಿಟ್ಟು ಇವತ್ತೇ ಹೋಗಿದ್ದೀನಿ ಅಂದರೆ ತಪ್ಪದು. ಗ್ರೇಟು. ಬರ್ತಾವ್ರೆ ಕಂಟ್ರಿ ವೈಸು ಸೇಲು. ನೀವು ಸೆಕೆಂಡ್ ಹ್ಯಾಂಡು ಡ್ರಿಂಕು, ಬಬಲ್ಸ್, ಏನೇನು ಬೇಕು ಅದೆಲ್ಲ ಐತೆ ಇಲ್ಲಿ. ಎಲ್ಲ ಏನೇನು ಬೇಕು ಏನಿಲ್ಲ ಅಂತೇಳಿ ಎಲ್ಲ ಏನು ಬೇಕಿದೆ ಏನು ಬೇಕು ನೋಡಿ. ಬ್ರೋ ಲಾಸ್ಟಾಗಿ ಇದು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ನಾವು ಬರೋಕ್ಕೆ ಮುಂಚೆನೇ ನಮಗೆ ವೆಯ್ಟ್ ಮಾಡಿ ನಾವು ಟ್ರಾಫಿಕ್ ಇಲ್ಲ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಆಯಿತು ನಮಗೆ ಅಷ್ಟೇ. ಗ್ಯಾಪ್ ಹೊಡಿತಾ ಇರೋದು. ಅವನು ಅನ್ಕೊಂಬಿಟ್ಟು ಅವನ್ನ ನಿನ್ನ ಕರೀತಾ ಇರೋದು. ಜಾಗನೇ ಇರಲ್ಲ ಇಲ್ಲಿ. ಟೂಲ್ಸಾ ನೋಡಿ ಗೈಸ್, ಎಷ್ಟೈತೆ ಅಂತ. ಪ್ಯಾಂಟ್ ಇದೆ, ಸೈಜ್ ಇಲ್ಲ. ಪ್ಯಾಂಟ್ ಐತೆ ಆದರೆ ಸೈಜ್ ಇಲ್ಲ. ಇದು ಅಣ್ಣ ಈ ಸೈಡ್ ಹೊಡಿತಾರೆ, ಆ ಸೈಡ್ ಬರ್ಬೇಡ. ಆ ಸೈಡ್ ನೋಡಿ ವೆರಿತನವಾಗಿ ಹೋಗ್ತಾ ಇರೋದು ಗಾಡಿ ಅಷ್ಟೇ. ಅವರು ಇನ್ನೂ ಬರ್ತಾನೆ ಇರ್ತಾರೆ ಇನ್ನೂ ಎಷ್ಟು ಜನ ಬರ್ತಾ ಇರ್ತಾರೆ. ಅವನ ಫೇವ್ರೆಟ್ ಪ್ಲೇಸ್ ಅಂದರೆ ಅದೇ. ಹೌದು, ಆ ಬಿರಿಯಾನಿ. ಯಾಕಂದರೆ ಎವ್ರಿ ಸಂಡೇ ಮಿಸ್ ಮಾಡಲ್ಲ. ಎವ್ರಿ ಸಂಡೇ ಇಲ್ಲೇ ಇರ್ತಾನೆ ಅಡ್ಡ ಒಂದು. ಎವ್ರಿ ಟ್ರಾಫಿಕ್ಕು, ಗಿಪ್ಪಲ್ಸು ಎಲ್ಲ ಬಂದ್ಬಿಟ್ಟವರು. ಇಲ್ಲೇ ಇರೋದು ಊರಿಂದ ಡೈರೆಕ್ಟ್ ಇಲ್ಲೇ ಮೆಜೆಸ್ಟಿಕ್. ಡೈರೆಕ್ಟ್ ಇಲ್ಲೇ ಹಿಡಿದ್ಬಿಟ್ಟವ್ರೆ. ಮೆಜೆಸ್ಟಿಕ್ ಹೋಗಿಲ್ಲ, ಡೈರೆಕ್ಟ್ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಟ್ರೈನಿಂದ. ಹಂಗೆ ಹೆವಿ ಆದರೆ ಕಡಕು ನೋಡಿ, ಫುಲ್ ಜನನೇ ಜನ. ನಾವೇನು ಇಸ್ಕೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. ಚಿಕ್ಕ RCB ಟಿ ಶರ್ಟ್ ಚಿಕ್ಕವ್ರಿಗೆ, ಆಚೆ ಚಿಕ್ಕ ಹುಡುಗರಿಗೆ.
ಹೆವಿ ಸೆಕ್ಕೆ ಮಾತ್ರ ಎಲ್ಲ ಕಡೆ ಇಳೀತಾ ಇದೆ ನನಗೆ. ಬಿಸಿಲು ಹೆವಿ, ಸ್ವಲ್ಪ ಅಲ್ಲ ಜಾಸ್ತಿನೇ ಬಿಸಿಲು. ಬ್ರೋ ಇಲ್ಲೇ ಇಸ್ಕೊಂಡ್ರಪ್ಪ ಡಂಬಲ್ಸು ವೆಯ್ಟ್ ಎಲ್ಲ. ಡಂಬಲ್ಸ್ ಎಲ್ಲ ಇದೆ ಬ್ರೋ ಎಷ್ಟಿಗೆ ಇಸ್ಕೊಂಡ್ರಿ ನೀವು ವೆಯ್ಟು ಡಂಬಲ್ಸ್ ಅಮೌಂಟು? 5 kg 2700 5 kg ಎಷ್ಟು 2700 5 kg ಅಂತ 3000 4000 ಅಂದ ಅಲ್ಲಿಂದ ಕೂಡಿಸಿದ್ವಿ 2000ಗೆ 4000 ಅಂದಿದ್ದು MRP ಒಂದು 4000 ಅಷ್ಟಿಗೆ ಡಿಸ್ಕೌಂಟ್. ಪುನಃ ಕೇಳಿದ್ರೆ ಹೋಗಪ್ಪ ಅಂತಂದಿರ್ತಾನೆ ಅಂದ್ಬಿಟ್ಟ ಫಸ್ಟೇ, ಆದರೂ ನಾವು ರಿಕ್ವೆಸ್ಟ್ ಮಾಡಿ ತೊಗೊಂಡಿದ್ದೀವಿ. ಅಪ್ಪ ಇಲ್ಲಿ ನೋಡಿ ಹೆಲ್ಮೆಟ್ ಎಲ್ಲ ಹಾಕೊಂಡು ಬರ್ತಾವ್ರೆ ಬಿಸಿಲಿಗೆ. ಇಲ್ಲಿ ನೋಡಿ ಇಲ್ಲೊಂದು ಬ್ರೋ ಕ್ಯಾಪ್ ಹೆಲ್ಮೆಟ್ ಹಾಕೊಂಡು ಬರ್ತಾರೆ. ಹೆಲ್ಮೆಟು ಅದು ಬೇರೆ ಪುಲೋವರ್ ಬೇರೆ ಪವನ್ ಪುಲೋವರ್ ಬೇರೆ ಹಾಕೊಂಡ್ಬಿಟ್ಟು ನಂಗೆ ಸೋರ್ತಾ ಇದೆ ಎಲ್ಲೂ ಒಳಗಡೆ ಬಿಸಿಬೇಳೆ ಬಾತ್ ಆಗ್ಬಿಟ್ಟಿದೆ. ನನಗೂ ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ ನಾನು ಕರಿ ಹೊಡೆ ಥರ. ಇಷ್ಟು ಮನೆಗೆ ಹೋಗಿ ಒಂದು ಫೇಸ್ ವಾಶ್ ಹೊಡಿಬೇಕು. ಒಂದು ಫೇಸ್ ವಾಶ್ ಹೊಡಿದ್ಯಾ? ಫೇಸ್ ವಾಶಲ್ಲಿ ಹೊಡಿಬೇಕು ಮುಖ. ಎಲ್ಲರೂ ಫುಲ್ಲು ಎರಿತನವಾಗಿ ಹೋಗ್ತಾರೆ ಪ್ಯಾಂಪ್ ಅಂತ. ಸೋನಾ ನೋಡಿ ಏನೇನು ಐಟಮ್ ಐತೆ ಗಾಯ್ಸ್. ಇಲ್ಲೆಲ್ಲ ಬಾಂಡ್ಲಿ ಗಿಂಡ್ಲಿ ಎಲ್ಲ ಸಿಗುತ್ತೆ ನೋಡಿ ಮಸ್ತಾಗಿ. ಆಟ ಸಾಮಾನು ವೈರಿಂಗು ಎಲ್ಲ ಇದೆ. ಸೈಕಲ್ಲು ಐತೆ, ಎಲ್ಲ ವಾಟರ್ ಬಾಟ್ಲು ಎಲ್ಲ ಸಿಗುತ್ತೆ. ಆಟೋದು ಪಾರ್ಟ್ಸು ಗಾಡಿದು ಎಲ್ಲ ಇದೆ ನೋಡಿ. ಬ್ಯಾಗು ಏನೇನು ಬೇಕು ಎಲ್ಲ ಸಿಗುತ್ತೆ. ಫ್ರೀಯಾಗಿ ಸ್ಪೂನು ಬೇಕಂದ್ರೆ ಐತೆ ಇಲ್ಲೇ ಬ್ರೋ ಎಲ್ಲೋ ನೋಡಿದ್ದು ಅವಾಗಲೇ. ಬ್ರೋ ಮಿಷಿನ್ ಕೆಳಗೆ ಬಂದಿರಿ ನಮ್ಮ ಫ್ರೆಂಡಿಗೆ. ಎಷ್ಟಿದು ಟೈಲ್ಸ್ ಕಟ್ ಮಾಡೋ ಮಿಷನ್ ತಾನೇ ಇದು? ಎಷ್ಟು? 1800. ಇದು ಹೊಸದಾನಾ? 1800 ಸೆಕೆಂಡ್ಸಲ್ಲಿ ಇದೆಯಾ? ಈ ಸೆಕೆಂಡ್ಸಲ್ಲಿ ಚೆನ್ನಾಗೇ ಇಲ್ಲ. ಅಲ್ಲೋಡೆ ಎತ್ತಾರೆ ಅವ್ರಿಗೆ ಬೇಕಂತೆಪ್ಪ, ಏನು ಮಾಡೋದು? ವರ್ಕ್ ಆಗುತ್ತಾನಾ? ಆನ್ ಮಾಡಿ ತೋರಿಸ್ತೀರಾ? ಎಷ್ಟು? 200 ರೂಪಾಯಿ 1200. ನಿಮ್ಮದು ಬಜೆಟ್ ಎಷ್ಟು? 200 ಅಂತೆ. ನಿಮ್ಮದು ಬಜೆಟ್ ಎಷ್ಟು? ಅಷ್ಟು ಕೊಡೋಂಗಿಲ್ಲ. ನೀವು ಎಷ್ಟು ಕಡಿಮೆ ಮಾಡೋ ಲಾಸ್ಟ್ ಬರೀ ಮಾಡೋ. ಹಾಂ, ಎಷ್ಟು ಕಮ್ಮಿ ಮಾಡ್ತೀರಾ? 100 ರೂಪಾಯಿ ಕಮ್ಮಿ ಕೊಡಿ. ನಾ 100 ರೂಪಾಯಿ ನಾನು ಇದು ಫುಲ್ ಕಾಂಕ್ರೀಟ್ ಮಿಷಿನ್ ಯೂಸ್ ಮಾಡಿರ್ಬೇಕು. ಬರೀ ಕಾಂಕ್ರೀಟ್ ಆಗಿದೆ. ರಿಜಲ್ 100 ರೂಪಾಯಿ ಕಮ್ಮಿ ಮಾಡ್ತಾರಂತೆ. ನಮ್ಮ ಮನೆಯಿಂದ ಬಂದಿದ್ದಕ್ಕೆ 100 ರೂಪಾಯಿ ಆಯಿತು ಅದು. ಅಲ್ಲ ಇದು ಹೊಸದು ಇಸ್ಕೊಬ್ರು, ಹಳೆ ಇಸ್ಕೊಂಬೇಡ. ಅಷ್ಟ ಅಂದರೆ ಆನ್ಲೈನ್ ತಗೋಬೋದೈತಲ್ಲ, ಯಾಕೆ ಮತ್ತೆ ಬಿಡಿ. ಹಂಗಂದ್ರೆ ನೋಡಿ ಈ ಥರ ಎಷ್ಟು ನಿಮ್ಮ ಬಜೆಟ್ ಎಷ್ಟು? 800? ಹಂಗೆ ಕೆಲವು 800 ಅಂತೀನಿ. ನಾವು ಲಾಸ್ಟ್ 800 ಕೊಡ್ತೀರಾ? ಕೊಟ್ಬಿಡಿ. ಏನು ಮಾಡ್ತೀಯಾ? ಮುಂದೆ 800ನಾ? ನಾವು 800 ಕೊಡಿ. ನಾವು ಇಲ್ಲ ಪೆಟ್ರೋಲ್ಗೆ ಕರೆಕ್ಟ್ ಆಗಿರುತ್ತೆ. ಏನು ಪೆಟ್ರೋಲ್ ಬಂದಿದ್ದೀವಿ ಕರೆಕ್ಟಾಗಿರುತ್ತೆ. ಯಾವುದು ಬ್ಲೂ ಕಲರಾ? ಆನ್ ಮಾಡಿ ನೋಡಿಸ್ತಾರೆ. ಆನ್ ಮಾಡಿ ನೋಡಿಸ್ತಾರೆ. ನೋಡು ಆನ್ ಆಗುತ್ತಂತ. ಕೈಗೆ ಇವಾಗ ಬೇಕಿದ್ರೆ ಫಸ್ಟ್ ಚಿಪ್ಪಾಪ್ ಆಗಿದೆ. ಇದು ಓಪನ್ ಮಾಡೋಕ್ಕಾಗುತ್ತಾ? ಕೇಳಿ ನೋಡು ಅಣ್ಣ, ಇದು ಚಿಪ್ಪಾಪ್ ಆಗಿದೆ. ಆಗುತ್ತಾ ಅದು ಓಪನ್ ಮಾಡೋಕ್ಕೆ? ಓಪನ್ ಮಾಡ್ಕೊಟ್ಬಿಡಿ. ಹಂಗೆ ಬೇಡ. ಅದು ಬೇಕಂದ್ರೆ ಹೊಸದು ಹಾಕೊಳ್ತೀರಾ? ಅಷ್ಟೇ, ಮತ್ತೆ ಬೇರೆ ಆಗ್ಬೋದು. ಅದು ಗುಡಿ ಹೋಗಿ ಮತ್ತೆ ಓಪನ್ ಆಗೋದ್ರೆ ಏನು ಮಾಡೋದು? ಹೆವಿ ಬಿಸಿಲು ಹೊಡಿತಿದೆ. ಆಗ್ತಾ ಬ್ರೋ ಒಂದೇ ನಿಮಿಷ ಅಪ್ಪರ್ ಬಿಚ್ ಬಿಡ್ತೀನಿ. ಬಿಸಾಕು ಅವನ್ ಆ ಸೈಡ್ಗೆ ಬಿಸಾಕು. ಅಲ್ಲೇ ಕೊಟ್ಬಿಟ್ಟು ಬಂದಿರ್ಬೇಕು ನಾನು ಎಕ್ಸ್ಚೇಂಜ್ಗೆ. ಪ್ರಜಲ್
ಹಾಕೊಂಡ್ಬೇಕಿಲ್ಲ ಅಂದ್ರೆ ಟ್ಯಾನ್ ಹಾಕ್ಬಿಡ್ತೀವಿ ಈ ಬಿಸಿಲಿಗೆ. ಇಲ್ಲಿ ಮಡಿಕೆ ಆಗಿರೋದು ನಾನೇನು ಮಡಿಕೆ ಹಾಕ್ಬಿಟ್ಟಿದ್ದೀನಿ ನಾನು. ಪರವಾಗಿಲ್ಲ ಹಾಕೊಂಡ್ಬಿಡ್ತೀನಿ ತಿರ್ಗಾ. ಆಲ್ರೆಡಿ ಸರಿ ಓಪನ್ ಮಾಡಕ್ಕೆ ಇಲ್ಲಿ ಥ್ರೆಡ್ ಹೋಯ್ತಲ್ವ ಅದು ಹೋಗ್ಬಿಟ್ಟಿದೆ ಮೇಲೆ ಹೆಂಗ್ ಬೇರೆ ಬಿದ್ದೋಗಿದೆ. ಸರಿ ಬಿಚ್ಚಿಬಿಡಿನಾ, ಓಪನ್ ಮಾಡಿ ಕೊಟ್ಬಿಡಿ ನಾ ಸಾಕು. ಯಾವುದು ಇದು ಹೆವಿ ಆಗೈತಾ? ಇದು ಕಾಯಿಲ್ ಒಂದು ಹೆವಿ ಆಗಿದೆ, ಲೈಟ್ ಲೈಟ್ ಇದೆ ಇದೇ ಬೇಕು. ಲೈಫ್ ಅದೇ ಅದೇ ಕವರು ಬೋಲ್ಟ್ ಹೋಗ್ದಿರೋನು 5 ರೂಪಾಯಿ ಅದು. ಬೋಲ್ಟ್ ಬಿಚ್ಬಿಡು ಕೊಡಿ ಬ್ರೋ. ಈ ಥ್ರೆಡ್ ಹೋಗಿದೆ ನೋಡಿದ್ದೀರಾ ನೋಡಿ ಗೊತ್ತು ಹೋಯ್ತು. ಅದನ್ನ ಓಪನ್ ಆಗಲ್ಲ ಅಂದರೆ ನಾವು ಕಟ್ ಮಾಡಿ ಓಪನ್ ಮಾಡಬೇಕು. ಹಾಂ ಬಿಚ್ಕೊಡ್ತಾರಂತ ಇವಾಗ. ಏನು ಟೆನ್ಷನ್ ಇಲ್ಲ, ಮಿಷಿನ್ ಸೂಪರ್ ಐತೆ ಅದು. ಮಿಷಿನ್ ಪರ್ತಾಗಿದೆ, ಅದು ಏನಿಲ್ಲ. ನಮಗೆ ಥ್ರೆಡ್ ಓಪನ್ ಮಾಡಲ್ಲ ಅಂದರೆ ಏನಿಲ್ಲ, ಬೇರೆ ಸ್ಪಾನರ್ ತೆಗಿ ಉಂಟಾದವ್ರು ಇಲ್ಲಿ ಇಲ್ವಾನ ಸ್ಪ್ಯಾನರು? ಸ್ಪಾನರ್ ಐತೆ, ನಾನು ಯಾವಾಗಲೂ ಬಿಚ್ಚಿ ಕೊಟ್ಬಿಡ್ತಾ ಇದ್ದೆ. 10 ಅನ್ನೋದು ಸ್ಪಾನರ್ 10 ರೂಪಾಯಿ ಅದು ಅಷ್ಟೇ. ನೋಡಿ ನಾ ಎಲ್ಲಾದ್ರೂ ಸ್ಪ್ಯಾನರ್ ಇದೆ ಅಂತ. ಹ್ಞೂ ಸೆಟ್ಟೇ ಚೇಂಜ್ ಮಾಡಬೇಕು. ಎತ್ಕೊಂಡು ಹೋಗ್ತೀರಾ? ಓಪನ್ ಮಾಡಿ. ಓಪನ್ ಸ್ಪ್ಯಾನರ್ ಇಲ್ಲ ಇಲ್ಲ ಅಂತೆ ಸ್ಪಾನರು. ಇದ್ದಿದ್ರೆ ಅದು ಸ್ಪಾನರ್ ಹಾಕಿದ್ರೆ ಓಪನ್ ಆಗಿಬಿಡುತ್ತೆ ಅಣ್ಣ. ಅದು ಬೋಲ್ಟ್ ಬಿಸಾಕಿದ್ರು 5 ರೂಪಾಯಿ ಬೋಲ್ಟ್ ಅದು. ಇದು ಬ್ರ್ಯಾಂಡ್ ಕಂಪ್ನಿದು, ಇದು ಇಲ್ಲಿದೆ ನೋಡಿ, ಸ್ಯಾಮ್ಸಂಗ್ ಕಂಪ್ನಿದು. ಇದು 3000 ರೂಪಾಯಿ ಮಿಷಿನ್ ಅದು. ನಿಮಗೆ ತಲೆಗೆ ಶೂಟ್ ಆಗ್ತಾ ಇದೆ. ಎಲ್ಲ ಓಪನ್ ಮಾಡಿ ಕ್ಲೀನ್ ಮಾಡಿ ಏನು ಬೇಗ ಅಲ್ಲಿ ತೊಗೊಂಡು ಬಾ, ಕಟ್ ಮಾಡಿ ತೊಗೋಬೇಕಾಯ್ತು. ಟ್ರೈ ಮಾಡಿ ನೋಡಿ ಅಷ್ಟೇ. ಆಯಿಲ್ ಹಾಕಿ ಫಸ್ಟ್ ಇದೆಲ್ಲ ರೆಡಿ ಮಾಡೋಕ್ಕೆ. ಏನು ಆಯಲ್ ಹಾಕಿ ಅದಕ್ಕೆ ಅದೇ ಅಂದೆ ನಾನು ಕನ್ನಡದಲ್ಲಿ. ಬಾ ಸರಿ ಬರಲಣ್ಣ? ಯಾರು ಮಾಡ್ತಾರೆ ಹುಡ್ಕೊಂಬರ್ತಾರೆ ಆಮೇಲೆ. ಆಮೇಲೆ ನಾ ಕವರ್ ಒಂದು ಇದ್ರೆ ಕೊಡಿನಾ? ಮೆಟ್ರೋದಲ್ಲಿ ಬಿಡ್ತಾರೆ ಇವಾಗ ಇದು? ಮೆಟ್ರಲ್ಲಿ ಬಿಡ್ತಾರಾ? ನಾನು ನೋಡೋದೇ ಟಿವಿನ ಎತ್ಕೊಂಡು ಹೋಗಿದ್ದೇನಪ್ಪ ಮೆಟ್ರಲ್ಲಿ. ಸ್ಪಾನರ್ ಇಸ್ಕೊಳಕ್ಕೆ ಬಂದಿದ್ದೀರಿ ಓಪನ್ ಮಾಡೋಕ್ಕದನ್ನ. ಏನು ಸ್ಪ್ಯಾನರ್ ಸೈಜ್ ಅಂದಿದ್ದು? ನೋಡು ಸ್ಪ್ಯಾನರ್ ಸೈಜ್ ಏನಂದಿದ್ದು? ಬೇರೆ ಥರ ಬರುತ್ತೆ. ಸಿ ಸ್ಪ್ಯಾನರಾ? ಇದು ಸಿ ಸ್ಪ್ಯಾನರಾ? ಇಲ್ಲ ಬ್ರೋ, ನಾರ್ಮಲ್ಲು. ಏನು ಸೈಜು? ಮೆಕ್ಯಾನಿಕಲ್ ನೀವೇ ಬಾ. ಮೆಕ್ಯಾನಿಕಲ್ಲ ಅಣ್ಣ ಸುಮ್ಮನೆ ಇದ್ದಾರೆ ನೋಡ್ತೀನಿ. ಹಾಂ, ಇದು ಸ್ಪ್ಯಾನರ್ ಇದೆಯಾ? 10,000 ಸ್ಪನ್ನರ್ ದೇ ಬಿ बोला 10,000 ಸ್ಪನ್ನರ್ ದೇ. ಹೊಸದು ಅನ್ಕೊಂಬೇಡಿ, ಎಲ್ಲ ಹಳೇದು ಇದೆಲ್ಲ ಎಲ್ಲ ಇದೆ ನೋಡಿ. ವೇಸ್ಟ್ ಆಗುತ್ತೆ ಜಾಸ್ತಿ. ಇಟ್ಕೊಳ್ಳಿ ಹಿಂಗೆ. ಗುರು ಇವಾಗ ಚೆಕ್ ಮಾಡಿದ್ರಿ, ಅದು ಸುಮ್ಮ ಸ್ಕ್ರೂನೇ ಆಯ್ತಾ ಇಲ್ಲ. ಸೊ ಅದಕ್ಕೆ ಚೇಂಜ್ ಮಾಡೋಕೆ ಬಂದಿದ್ದೀರಿ. ಅಲ್ಲಿ ಚೆಕ್ ಮಾಡಿದ್ರಿ ಸ್ಕ್ರೂನ, ಇದು ಇನ್ನೊಂದು ತೊಗೊಳಕ್ಕೆ ಬಂದಿದ್ದೀರಿ. ಅದು ಚೆನ್ನಾಗಿದೆಯಾ? ಇಲ್ಲಿ ಇಲ್ಲೇನಾಗುತ್ತೆ ಅಂತ ನೋಡ್ಬೇಕು ಇವಾಗ. ಆಯಿಲ್ ಹೋಗುತ್ತೆ ಅಣ್ಣ ಏನು ಹೋಗಲ್ಲ. ಈಗ ಒಳಗಡೆ ಕಾಯಿಲ್ ಹೋಗ್ಬಿಡುತ್ತೆ ಫಸ್ಟ್. ಮಾಡಿ ಕೂತ್ಕೊಳ್ಳಿ ಅಣ್ಣ, ಅದೇ ಹೇಳಿದ್ದು ನಿಮಗೆ ನಾನು, ಏನು ಹೋಗಲ್ಲ, ಹಾಕಿ ಬಿಡಿ ಅಂತ. ರಿಜಲ್ ಮಾಡ್ಕೊಳ್ಳಿ ಅಣ್ಣ, ಮಾಡಿ. ನಾನು ಹೇಳ್ತಾ ಇದ್ದೀನಿ, ವರದಿ ತಗೊಳ್ಳಿ ಅಣ್ಣ. ನಮ್ಮ ಹತ್ರ ಇಲ್ಲ. 5 ರೂಪಾಯಿ ಬೋಲ್ಟ್ ಹಾರ್ಡ್ವೇರ್ ಶಾಪ್ನಲ್ಲಿ ತಗೊಂಡು ಬ್ರೋ ಹಂಗೆ ಎತ್ಕೊಂಬಿಡಿ, ಅದನ್ನ ಜೋಬಲ್ಲಿ ಇಟ್ಕೊಳ್ಳಿ ಹಂಗೆ. ಅದನ್ನೇ ಎತ್ಬಿಡಿ. ಹಾಕ್ರಿ ಅದು ಬೇರೆ ಬಿಡ. ಕೈ ಬಿಡ್ತಾ ಇದ್ದೀನಿ ರೀ, ನೋಡೋಣ. ಹಾಂ ಅಷ್ಟೇ ಕೆಲಸ. ಸರಿ, ಹರ್ಟ್ ಐತೆ ಅನ್ನಾಗೆ. ಬರೋ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾವ್ರೆ ನೋಡಿ. ಏನೋ ಒಂದು ನಮಗೆ ಜುಗಾಡ್ ಮಾಡಕ್ಕೆ ನೋಡ್ತಾವ್ರೆ. ಆಮೇಲೆ ಸರಿ ಮಾಡಿ ಪೀಸ್ ಹಾಕಿ ಕೊಟ್ಟರು ನೋಡಿ. ಎಲ್ಲ ಐತೆ ಇವಾಗ. ನಮ್ಮ ದುಡ್ಡು ಏನಿಸ್ತಾವೆ ಗುದ್ದೇ ಬಿಟ್ಟ. ಅಲ್ಲೇ ಗುದ್ಬಿಟ್ಟವ್ರೆ ಅವನಿಗೆ. कुछ बैग है क्या सवाला ब्रो? ಆ ಥರ ಸಿಂಗಲ್ ಸಿಗಲ್ಲ ಬ್ಯಾಗ್? ಸ್ವಲ್ಪ ದೊಡ್ಡದು ಬೇಕಾ? ಬರೇ ಇಲ್ಲ ಅಷ್ಟೇ. ಹೊಸ ಪೇಮೆಂಟ್ ಆಗಿಲ್ಲ ಅಂತ ಮಾಡ್ತಾರೆ. ನಮ್ಮನ್ನು ಪೇಮೆಂಟ್ ಆಗಿಲ್ಲ ಅಂತ ಪೇಮೆಂಟ್ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ನಮ್ಮನ್ನ. ನೋಡಿ ಇವಾಗ ನೋಡಿ ಓಕೆ ಅಂತ ನೋಡು. ಹೌದಾ? ಇವಾಗ ಸ್ಕ್ಯಾಮೇ ಬೇರೆ. ಮನೆ ಕಟ್ತೀರಾ 30 ರೂಪಾಯಿ ಇಟ್ಕೊಂಡು.
ಭಯ ಆಗ್ತಿತ್ತು. ಸರಿ ಹೋಗೋಣ ನಾವು. ಸರಿ ಬಾಯ್ ಬ್ರೋ, ಹುಷಾರು. Bye bro. ಹೋಗ್ಬಿಟ್ಟು ಕಾಲ್ ಮಾಡಿ. ಹುಷಾರಾಗಿ ಹೋಗಿ. ಥರ್ಸ್ಡೇ ನೋಡೋಣ. Bye ಬಾಯ್ 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 ಬಾಯ್. ಬ್ರೋ ಆಯಿತು ಬ್ರೋ, ಅದು ನಾವೇನು ಶಾಪಿಂಗ್ ಏನೋ ಮಾಡಿದ್ವಿ, ಎಲ್ಲ ಗುದ್ದು ಬಿಟ್ಟಿದ್ದಾನೆ ಹಂಗೆ. ಹೋಗ್ತವ್ರು ಎಲ್ಲ ಸರಿಯಾಗಿ ಎಲ್ಲ ಬರೋ ಶಾಪಿಂಗ್ ಮಾಡ್ಕೊಂಡಾಯ್ತು. ನಾವು ನಾನು ನೆಕ್ಸ್ಟ್ ಬಂದರೆ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಆಗಿ ಇವಾಗ ಮನೆಗೆ ಅಲ್ಲಿ ನೋಡಿ ಹೋಗೋದು. ಗುದ್ದ ಅಲ್ಲೊಂದು. ಫಸ್ಟು ಪಾರ್ಕಿಂಗ್ ಹತ್ರ ಹೋಗೋಣ ಸಾಕು. ಗಾಡಿ ಎತ್ಕೊಂಡು ಸಿಗೋಣ ಬನ್ನಿ, ಹೋಗ್ಬಿಟ್ಟು ಸಿಗ್ತೀರಿ. ಬೈ ಗಾಯ್ಸ್. ನೋಡಿ ಯಾವಾಗಲೇ ಬಂದ್ರಲ್ಲ ಅದೇ ಬಜಾರು. ಅಣ್ಣ ನಾವು ಅನ್ಕೊಂಡ್ರೆ ಅಣ್ಣ ಪಕ್ಕ ಹೋಲ್ಡ್ ಮಾಡಿಬಿಡ್ತಾರೆ ಅಂತ, ಆಮೇಲೆ ಅವರೇ ರೆಡಿ ಮಾಡಿಕೊಟ್ರಲ್ಲ ಮಿಷನ್ನ ನೋಡಿ. ಎಲ್ಲ ಇದೆ ಇಲ್ಲಿ, ಟೂಲ್ಸು, ಡಂಬಲ್ಸು, ವೇಟ್ಸು, ಸ್ಕೇಟಿಂಗ್ ಬೋರ್ಡು, ಎಲ್ಲ ಇದೆ. ನೋಡಿ ಇನ್ನೊಂದು ಫಿಶ್ ಟ್ಯಾಂಕ್ ಇದೆ. ಫಿಶ್ ಐತೆ. ಓಯ್ ಬೇರೆ Fighter ಇದೆ. ಫೈಟ್ ಮಾಡೋದೇ ಬೇರೆ. ಫಿಶ್ ಇದೆ ನೋಡಿ, ಎಲ್ಲ ಟೂಲ್ಸ್, ಸ್ಪಾನರ್ ಎಲ್ಲ ಇದೆ. ಅಣ್ಣ ಅನ್ಕೊಂಡಿದ್ರಿ ಹೋಲ್ಡ್ ಮಾಡಿಬಿಡ್ತಾರೆ ಅಂತ, ಆಮೇಲೆ ಅವರೇ ರೆಡಿ ಮಾಡಿಕೊಟ್ಬಿಟ್ರು. ನಾವು ತೆಗಿಯೋಕ್ಕಾಗಿಲ್ಲ ಸ್ಕ್ರೂನ, ಅವರೇ ಓಪನ್ ಮಾಡ್ಬೋದು. ಟ್ರಿಮ್ಮರ್ ಬೇರೆ ಇದೆ. ಯಾವ ಟ್ರಿಮ್ಮರ್ ಅದು? ಹಾಂ, ಯಾವ ಟ್ರಿಮ್ಮರ್ ಅದು? ಎಲ್ಲಾನು ಹಾಕೊಬೋದು ಟ್ರಿಮ್ಮರ್ನ. ಓಕೆ. ಡಂಬಲ್ಸ್ ಎಲ್ಲ ಇದೆ ನೋಡು, ಇಲ್ಲಿ ನೋಡು. ಇಲ್ಲೇ ನೋಡು, ಎಲ್ಲ ಜಿಮ್ಮಿಗೆ ರೆಡಿ ಆಗ್ತದೆ. ಜಿಮ್ಗೆ ರೆಡಿ ಆಗ್ತಾ ಇದ್ದಾರೆ. ಫುಲ್ಲು ಟಯರ್ಡ್ ಆಗಿಬಿಡ್ತೀವಿ. ನೋಡಿ ಒಂದು ಬೇಜಾನಿದೆ. ಹೆವಿ ಬಿಸಿಲು ಹೊಡಿತೈತೆ ಹೆವಿ ಆಗಿ. ಎಲ್ಲ ಜಾಸ್ತಿ ಆದಷ್ಟು ನಮ್ಮನ್ನು ಇನ್ನೂ ಟ್ರಾಫಿಕ್ ಆಯ್ತಾನೆ ಇರುತ್ತೆ ಇವಾಗ. ಅಷ್ಟೇ ಆಯ್ತಲ್ಲ, ಟೈಮ್ ಪೀಕ್ ಟೈಮ್ ಸ್ಟಾರ್ಟ್ ಆಯಿತು. ಹೆವಿ ಟ್ರಾಫಿಕ್ಕು. ಹಂಗೆ ಗಾಡಿ ಅಂತೂ ನಮ್ಮನ್ನು ಅಡ್ಡ ಹೋಗಂಗಿಲ್ಲ, ಬರೀ ಗುದ್ಕೊಂಡೇ ಹೋಗ್ತಾ ಇರ್ತಾರೆ. ಕೊಂಡೇ ಹೋಗೋದು. ಗುದ್ಬಿಟ್ಟು ಸಾರಿನಿಲ್ಲ ಏನಿಲ್ಲ. ಏನಿಲ್ಲ, ನಮ್ಮನ್ನು ಗುದ್ದಿದ್ರ ಅಯ್ಯೋ ಕಾಲ್ ಲೇಟ್ ಆಯ್ತಾ, ಅವ್ರ ಗಾಡಿ ನೋಡ್ಕೊಂತಾರೆ, ನಮ್ಮ ಕಾಲ್ ನೋಡಲ್ಲ. ಹೋಯ್ತಾ ಇರ್ತಾರೆ. ಹೆವಿ ಟ್ರಾಫಿಕ್ಕು ಸ್ಟಾರ್ಟ್ ಆಯಿತು. ತಿರ್ಗಾ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಇದು ಬನ್ನಿ, ಇಲ್ಲಿಂದ ಸಾಕು, ಹೋದರೆ ಸಾಕು, ಬಿಟ್ಟರೆ ಗುದ್ದೇ ಬಿಡ್ತಾರೆ. ಅಣ್ಣ ನೋಡ್ದೆ ಇಲ್ಲ, ನುಕ್ಕೊಂಡು ಹೋಯ್ತಾನೆ ಇದ್ದಾನೆ ಅವ್ನ ಪಾಡಿಗೆ ಅವನು. ಇವಾಗ ನಾವು ಬೆಸ್ಟು ಮೇನ್ ರೋಡಿಂದ ಹೋದರೆ ಸಾಕು. ಪಾರ್ಕಿಂಗ್ ಹತ್ರ ಸಿಗೋಣ ಬನ್ನಿ. ಬನ್ನಿ. A few moments later. ಇವಾಗ ಬಂದ್ರಿ ಪಾರ್ಕಿಂಗ್ಗೆ. ಇದು ಗಾಡಿ ನಿಲ್ಸಿದ್ದೀರಿ, ಅಲ್ಲಿ ಕಾಸು ಕೊಟ್ಬಿಟ್ಟು ಗಾಡಿನೂ ಬಿಸಾಗಿದೆ, ನಾವು ಬಿಸಾಗಿದೆ. ಗೊತ್ತಿಲ್ಲ, ಅದನ್ನು ಸ್ಕ್ಯಾಮ್ ಮಾಡ್ತಾರೆ ಅನ್ನೋ ಕಾಸು ಕೂಡ ಇವಾಗ ಪಾರ್ಕಿಂಗ್ಗೆ. ಮಾಡೇ ಮಾಡಿದ್ರೆ ನೋಡಿ, ಮಾಡೇ ಮಾಡ್ತಾರಂತೆ. ವೆರಿ ಗೈಸ್, ಹೋಗೋಣ ಇವಾಗ ಮನೆಗೆ. ಫುಲ್ಲು ಹೆವಿ ಟಯರ್ಡ್ ಆಗಿಬಿಟ್ಟೈತೆ ನೋಡು, ಹೀಟ್ ನೋಡಿ, ಫುಲ್ ಬಿಸಿ ಆಗಿಬಿಟ್ಟೈತೆ. ಹೆಲ್ಮೆಟು ಇವಾಗ ಹೆಲ್ಮೆಟ್ ಹಾಕೊಂಡು ಇವಾಗ ಫುಲ್ ಟ್ರಾಫಿಕಲ್ಲಿ, ಸಂಡೇ ಕೂಡ ಟ್ರಾಫಿಕ್ ಹೆವಿ ಆಗಿ ಬರ್ತಾಯಿದೆ, ಹೆವಿ ಟ್ರಾಫಿಕ್ಕು. ಇವಾಗ ಹೋಗೋಣ ಬನ್ನಿ. ಗೈಸ್, ಅಲ್ಲಿ ಜಗಳ ಆಗ್ತಾಯಿದೆ, ಅಲ್ಲಿ ಏನಂತ ಗೊತ್ತಿಲ್ಲ. ಅಲ್ಲಿ ಓವರ್ ಫುಲ್ಲು ವೀಡಿಯೋ ಏನೋ ಇದು ಮಾಡ್ತಾವ್ರೆ, ಜಗಳ ಮಾಡ್ತಾವ್ರೆ ಅಲ್ಲಿ. ಏನಕ್ಕಂತ ಗೊತ್ತಿಲ್ಲ, ಪಾರ್ಕಿಂಗ್ ವಿಷಯನೋ ಏನಂತ ಗೊತ್ತಿಲ್ಲ. ಜಗಳ ಸೈಕ್ ಆಗ್ತೈತೆ ನೋಡಿ, ಏನೋ ಜಗಳ ಮಾಡ್ತಾರೆ ಗೈಸ್. ಮುಂದೆ ಹೋಗ ಸ್ವಲ್ಪ. ಚೇಂಜ್ ಕೇಳ್ಬೇಕು ನೋಡೋಣ. 50 ಕೊಟ್ಟಿದ್ದು, 50 ರೂಪೀಸ್ ಕೊಟ್ಟಿದ್ದೀವಿ. ಹೆವಿ ಸೈಕ್ ಅನ್ಕೊಳ್ಳಿ, ನಮ್ಮನ್ ಫುಲ್ಲು ಜಗಳ ಗೈಸ್, ಹೆವಿ ಫುಲ್ಲು ಜಗಳ ಅನ್ಕೊಳ್ಳಿ. ನಮ್ಮನ್ ಏನ್ ಮಾಡ್ಬಿಟ್ಟವ್ರೋ ಏನ್ ಮಾಡ್ತಾವ್ರೋ, ಅವ್ರು ಕೆಟ್ಟದಾಗ ಬೈದ್ ಕೆಟ್ಟದಾಗ ಹೇಳ್ತಾ ಏನೇನೋ ಅವ್ನು ಅನ್ಸ್ಕೊ ಕಾಲಲ್ಲೇ ಒದ್ಬಿಟ್ಲು. ಇದರಲ್ಲಿ ಗಾಡಿಗೆ ಒದ್ಬಿಟ್ಲು, ಗಾಡಿಗೆ ಬೇರೆ ಕಿತ್ತಿಟ್ಕೊಂಡಿದ್ದಾರೆ. ಬನ್ನಿ ಹೋಗೋಣ. ಫುಲ್ಲು ಬಿಸಿಲು, ಹೆವಿ ಆಗಿ ಬಿಸಿಲು ಹೊಡಿತೈತೆ. ಇವಾಗ ಹೋಗ್ಬಿಟ್ಟು ಬಸ್ ಸಿಗೋಣ. ಒಂದು ಗೈಸ್ SP ರೋಡ್ ನೋಡಿ ಹೆಂಗೈತೆ, ಫುಲ್ಲು ಖಾಲಿ ಹೊಡಿತೈತೆ ಇವತ್ತು, ಹೆವಿ ಖಾಲಿ ಹೊಡಿತೈತೆ. ಬನ್ನಿ ಹೋಗ್ತಾ ಇದ್ದೀರಿ.
ಕೋರ್ಮಂಗ್ಲಲ್ಲಿ ಬಂದಿದ್ದೀವಿ. ಪವನ್ ಮನೆ ಹತ್ರ. ಈ ಅಂಗಡಿನಲ್ಲಿ ಏನಂದರೆ ಏನೂ ಇಲ್ಲವೇ ಇಲ್ಲ. ಏನೂ ಇಲ್ಲ. ಸ್ಯಾಂಡ್ವಿಚ್ ಮಾಡೋಕ್ಕೆ ನೀರು ಬೇಕಂತೆ. ನೀರು ಬೇಕಂತೆ ಸ್ಯಾಂಡ್ವಿಚ್. ನೀರಿಲ್ಲ, ಅದಕ್ಕೆ ಸ್ಯಾಂಡ್ವಿಚ್ ಕೊಡಲ್ಲ ಅಂತೆ. ಅದಕ್ಕೆ ಭಯ. ನಯ್ಯಕ್ಕೆ वाटर मिले में नहीं है. कौन सा है बोलो. जूस है. ठीक है. आप सैंडविच चाहिए ना आपको? सैंडविच देगा और उसपे बटर नहीं आएगा, वो लगाएंगे. बिना बटर का ग्रीन करेगा. ठीक है, दे दो. दे दो भैया, ये दे दो. थोड़ा एक्स्ट्रा ಡಿಸ್ಕೌಂಟ್ दे दो. ಚಿಕನ್ ಸ್ಯಾಂಡ್ವಿಚ್. ಪವನ್ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಪೊಲೀಸ್ ವೆರಿಫಿಕೇಷನ್ದು ಅದು ಐತೆ, ಅದು ಮುಗಿಸ್ಕೊಂಡು ಮನೆಗೆ ಹೋಗೋಣ ಬನ್ನಿ. ವಾಟರ್ ಮೆಲನ್ನು ಒಂದು ಸ್ಯಾಂಡ್ವಿಚ್ ಇಸ್ಕೊಂಡಿದ್ದೀರಿ. ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ. ಬನ್ನಿ ಹೋಗೋಣ. A few minutes later. ಅನ್ನೋದು ನೀನು ತೋರಿಸ್ಲಾ? ಬಟ್ಟೆ ಹಾಕೊಂಡು ಬರ್ತೀನಿ. ವೆರಿಫಿಕೇಷನ್ ಎಲ್ಲ ಅಪ್ಲಿಕೇಶನ್ ಹಾಕಾಯ್ತು, ಕೆಲಸ ಆಗಿದೆ. ನನಗೆ ಗಾಯ್ಸ್ ಇದನ್ನು ನೋಡಿ ನಮ್ಮನ್ನ ಬನ್ನಿ ಗಾಯ್ಸ್, ಇವಾಗ ಮುಗಿಸ್ಕೊಂಡು ಪೀಸಾಗಿ ಮನೆಗೆ ಹೋಗ್ಬಿಡ್ದೋಗೋಣ. ಬಾಯ್. Tomorrow. ಗೈಸ್, ಚಿಕ್ಕಪೇಟ್ ಸಂಡೇ ಬಜಾರ್ ವಿಡಿಯೋ ಚೆನ್ನಾಗಿತ್ತು ಅನ್ಕೊತೀನಿ. ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಬಂದು ಮನಿಕೊಂಬಿಟ್ಟೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ತಪ್ಪಾಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ಮಸ್ತ್ ವಿಡಿಯೋ ಬರೋದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಗೈಸ್.